ಕಂಬಿಟ್ರಿ? ಇಲ್ಲ ಕಮಲಿ ಅವರ, ನನ್ಗೆ ಅವಳನ್ನ ನೋಡಬೇಕು ಅನ್ನಿಸ್ತಿಲ್ಲ. ನೀವು ಹೋಗಿ ಬನ್ನಿ. ಸರ್, ಇಲ್ಲಿ ತನಕ ಬಂದು ಈ ಮಾತು ಹೇಳಿದ್ರೆ ಹೆಂಗೆ ಹೇಳಿ? ಪ್ಲೀಸ್ ಬನ್ನಿ ಸರ್. ಕಮಲಿ ಅವರ, ನಂಗೊಂದು ಕಾಲ್ ಬರ್ತಿದೆ. ನೀವು ಹೋಗಿರಿ, ನಾನು ಬರ್ತೀನಿ. ಸರಿ ಸರ್. ನೀನು ನೋಡಕ್ಕೆ ಯಾರೋ ಬಂದವ್ರು ಬಮ್ಮ. ಯಾರು? ನೀನೇ ಬಂದು ನೋಡೋ, ಗೊತ್ತಾಗುತ್ತೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬಾ ಬೇಗ. ನಾನು ಬರಲ್ಲ, ನನಗೆ ಯಾರು ನೋಡೋಕ್ಕೂ ಇಷ್ಟ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಪರ್ಮಿಷನ್ ತಗೊಂಬಂದಿದ್ದಾರೆ ನೀನು ನೋಡ್ಬೇಕಂತೆ. ಬಾ ಬೇಗ. ಮೇಡಮ್, ಕರ್ಕೊಂಡು ಬಂದಿದ್ದೀನಿ. ಕಮಲಿ, ಕಮಲಿ, ನೀನೇ ಬಂದ್ಯಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಇದು ನನ್ನ ಕನಸ. ಕಮಲಿ ಪ್ಲೀಸ್, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಕಮಲಿ. ನನಗೆ ಇಲ್ಲಿರೋಕ್ಕಾಗ್ತಿಲ್ಲ. ಉಸಿರು ಕಟ್ಟಂಗೆ ಆಗ್ತಿದೆ, ಅಳು ಬರ್ತಿದೆ. ನಾನು ಒಬ್ಬಂಟಿ ಅಂತ ಫೀಲ್ ಆಗ್ತಿದೆ ಕಮಲಿ. ಐ ಆಮ್ ಸೋ ಅಲೋನ್. ಅನಿಕಾ, ಅಳ್ಬೇಡ, ಸಮಾಧಾನ ಮಾಡ್ಕ. ನಾನು ಈ ತರ ಕೇಳ್ಕೊತೀನಿ ಅಂತ ಅನ್ಕೊಂಡಿದ್ಯಾ? ನೆವರ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಅನಿಕಾ. ಏನೇ ಹಾಗೆ ನೋಡ್ತಿದ್ಯಾ? ಇಲ್ಲಿ ಯಾಕೆ ಬಂದೆ? ನಾನು ಹೇಗಿದ್ದೀನಿ, ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನೋಡ್ಕೊಂಡು ಖುಷಿ ಪಡಕ್ ಬಂದ್ಯಾ? ಅನಿಕಾ, ಸುಮ್ಮನಿರೆ ಸಾಕು. ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ಕೊನೆಗೂ ನೀನ್ ಅನ್ಕೊಂಡಾಗೆ ಆಯ್ತಲ್ಲ, ಈಗ ಸಮಾಧಾನನಾ? ಕಮಲಿ, ಇದೇ ತಾನೇ ನೀನ್ ಬಯಸಿದ್ದು. ನಾನು ಹೀಗಿರೋದನ್ನ ನೋಡಕ್ಕೆ ತಾನೇ ನೀನ್ ಎಕ್ಸ್ಪೆಕ್ಟ್ ಮಾಡಿದ್ದು. ಈಗ ನೋಡು, ಖುಷಿ ಪಡೆ, ನೋಡ್ಕೊಂಡು ಖುಷಿ ಪಡು. ಯಾಕೆ ಮುಖನ ಹೀಗಿಟ್ಕೊಂಡು ಒಳ್ಳೆಯವಳ ತರ ಆಕ್ಟ್ ಮಾಡ್ತಾ ಇದ್ಯಾ? ಅನಿಕಾ, ನನ್ನ ಮಾತು ಕೇಳ. ಅನಿಕಾ, ಮಾತಾಡ್ಬೇಡ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ಈ ಸ್ಥಿತಿಯಲ್ಲಿರೋಕ್ಕೆ ನೀನೇ ಕಾರಣ. ಎಲ್ಲರೂ ಕಣ್ಮುಂದೆ ನಾನೇ ವಿಲನ್, ಬಟ್ ನನ್ನ ಲೈಫಿಗೆ ನೀನೇ ವಿಲನ್. ಅಲ್ಲ, ಅವತ್ತು ಏನಂದೆ ನೀನು? ಅಯ್ಯೋ ಅನಿಕಾ, ನೀನ್ ಸರೆಂಡರ್ ಆಗ್ಬೇಡ, ನಾನು ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳ್ದೆ ಅಲ್ವಾ? ನಿನ್ ಲೈಫ್ನ ಚೆನ್ನಾಗಿ ಬದುಕು ಅಂತ ಡೈಲಾಗ್ ಹೊಡೆದೆ. ಬಟ್ ಆಮೇಲೆ ನನ್ನ ಮಾಮ್ ತಲೆ ಕೆಡಿಸಿ ಅವರೇ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡ್ದಲ್ಲ. ವೆರಿ ಗುಡ್ ಕಮಲಿ, ವೆರಿ ಗುಡ್. ಇದು ಒಂದೇ ಸಲ ಅಲ್ಲ, ನೋ, ಎವ್ರಿ ಟೈಮ್ ನೀನು ಒಳ್ಳೆಯವಳ ಥರ ಡ್ರಾಮಾ ಮಾಡಿ ಎಲ್ರೂ ಕಣ್ಣಿಗೂ ನಾನು ಕೆಟ್ಟೋಳ ಕಾಣೋ ಹಾಗೆ ಮಾಡಿ ನನ್ನ ಇಮೇಜ್ನ ಸ್ಪಾಯ್ಲ್ ಮಾಡಿಬಿಟ್ಟೆ. ನಾನು ಮತ್ತೆ ರಿಷಿ ನಮ್ಮ ವರ್ಲ್ಡಲ್ಲಿ ಎಷ್ಟು ಆರಾಮಾಗಿದ್ವಿ, ಬೆಸ್ಟ್ ಫ್ರೆಂಡ್ಸ್, ಫ್ಯೂಚರಲ್ಲಿ ಬೆಸ್ಟ್ ಕಪಲ್ ಆಗೋ ಎಲ್ಲ ಚಾನ್ಸಸ್ ಇತ್ತು. ಆದ್ರೆ ನೀನು ಬಂದು ಅದನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ನೀನ್ ಬರ್ದೇ ಇದ್ದಿದ್ರೆ ಒಂದಿನ ರಿಷಿ ನನ್ನ ಒಪ್ಕೋತಿದ್ದ. ಆದ್ರೆ ನೀನು ನಮ್ಮ ಮಧ್ಯೆ ಬಂದು ಎಲ್ಲ ಸ್ಪಾಯ್ಲ್ ಮಾಡಿದೆ. ಅದ್ರ ಬಗ್ಗೆ ನಿಂಗೆ ಸ್ವಲ್ಪನೂ ಗಿಲ್ಟ್ ಇಲ್ಲ ಅಲ್ಲ? ನಿಂಗೆ ಏನು ಅನ್ಸೇ ಇಲ್ಲ ಅಲ್ವಾ? ಅನಿಕಾ, ಏನ್ ಮಾತಾಡ್ತಿದ್ಯಾ ನೀನು? ಏಯ್, ನಾನು ಸರಿಯಾಗೆ ಮಾತಾಡ್ತಾ ಇದ್ದೀನಿ ಕಣೆ. ನೀನ್ ಸರಿ ಇದ್ದಿದ್ರೆ ಇವತ್ತು ನಾನು ಈ ಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ನನ್ನ ಎಂಟೈರ್ ಲೈಫ್ ಸ್ಪಾಯ್ಲ್ ಆಗೋ ಕಾರಣ ನೀನು. ಅನಿಕಾ,
ಏನು ಮಾತಾಡ್ತಿದ್ಯಾ ಅನಿಕಾ? ಕಮಲಿ ಅವ್ರಿಗೆ ನೀನು ಇಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೂ ಜೈಲಲ್ಲಿದ್ಯಾ? ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ಯಾ? ಈ ಸಮಯದಲ್ಲಿ ಒಂದೆರಡು ಧೈರ್ಯ ಮಾತು ಹೇಳಬೇಕು ಅಂತ ಹಠ ಮಾಡಿ ಇಲ್ಲಿಗೆ ಬಂದರೆ ನೀನು ಅವ್ರ ಹತ್ರ ಏನು ಮಾತಾಡ್ತಿದ್ಯಾ? ಏಯ್, ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು. ನೀನ್ ಒಬ್ಳೆ ಬರ್ಬೇಕಿತ್ತು ಕಮಲಿ. ರಿಷಿನ ಯಾಕೆ ಕರ್ಕೊಂಡ್ಬಂದೆ? ನಿನ್ನ ನೋಡೋದಕ್ಕೆ ಕಮಲಿ ಅವ್ರೊಬ್ಬರನ್ನೇ ಕಳ್ಸೋಷ್ಟು ನಂಬಿಕೆ ನೀನು ಉಳಿಸ್ಕೊಂಡಿಲ್ಲ. ಎಂತ ಕೆಲಸ ಮಾಡ್ದೆ ಕಮಲಿ? ನನ್ ಋಷಿ ಮುಂದೆನೆ ನನ್ನ ಕೆಟ್ಟವಳಾಗಿ ಮಾಡಕ್ಕೆ ಅವನ್ನ ಕರ್ಕೊಂಡ್ ಬಂದ್ಯಾ? ನನ್ ಮೇಲೆ ನಂಬಿಕೆ ಇಲ್ಲ ಅನ್ನೋ ತರ ಕ್ರಿಯೇಟ್ ಮಾಡಿ ನನಗೆ ಅವಮಾನ ಮಾಡಕ್ಕೆ ಅವನ್ನ ಕರ್ಕೊಂಡ್ ಬಂದ್ಯಾ ಇಲ್ಲಿಗೆ? ಉರ್ಮಿಳಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಕಮಾನ್. ಹೇಗೆ ಚಂದ್ರ, ಹೇಗೆ ರಿಲ್ಯಾಕ್ಸ್ ಆಗಿರೋದು? ಮನೆ ತುಂಬ ಮನಸ್ಸು ತುಂಬ ಸೂತಕ ಚಾಯ್ ತುಂಬಿಕೊಂಡಿದೆ. ಹೇಗೆ ನಗ್ನಗ್ತಾ ಖುಷಿಯಾಗಿರೋದು? ನೀನು ಈ ಥರ ಬೇಜಾರಾಗಿದ್ದರೆ ನನ್ನ ಮನಸ್ಸು ಹಾಳಾಗತ್ತೆ, ನೆಮ್ಮದಿ ಕೆಡುತ್ತೆ. ಚಂದ್ರು, ನೀವು ಕೋಪ ಮಾಡ್ಕೊಳ್ಳೋಣ ಅಂದರೆ ಒಂದು ಮಾತು ಕೇಳಲ್ಲ? ಕೇಳು ಉರ್ಮಿಳಾ. ಅದು ನಾವು ಒಂದ್ಸಲ ಬೇಬಿನ ಹೋಗಿ ನೋಡ್ಕೊಂಬರೋಣವಾ? ಏನು ಹೇಳ್ತಾ ಇದೀಯ ಉರ್ಮಿಳಾ? ಚಂದ್ರು, ಅವಳು ಏನೇ ತಪ್ಪು ಮಾಡಿದ್ರು ಅವಳು ನಾನು ಹೆತ್ತ ಮಗಳು. ಅವಳು ಜೈಲಲ್ಲಿರೋದನ್ನು ನೆನೆಸ್ಕೊಂಡ್ರೇ ನನ್ನ ಕರಳು ಚೂರು ಅಂತಿದೆ. ಹಾಗಂತ ಈ ಟೈಮಲ್ಲಿ ಅವಳನ್ನ ನೋಡೋಕೆ ಹೋಗೋದು ಸರಿಯಲ್ಲ ಉರ್ಮಿಳಾ. ಅವಳು ಶಿಕ್ಷೆ ಅನುಭವಿಸ್ಬೇಕು. ಅವಳು ತಪ್ಪು ಅವಳಿಗೆ ರಿಯಲೈಸ್ ಆಗಬೇಕು. ಅಕಸ್ಮಾತ್ ನಾವೇನಾದ್ರು ಅವಳನ್ನ ನೋಡೋಕೆ ಹೋದರೆ ಅವಳು ಏನೇ ತಪ್ಪು ಮಾಡಿದ್ರು ನಾವು ಕ್ಷಮಿಸ್ಬಿಡ್ತೀವಿ ಅಂದ್ಕೊಂಡ್ಬಿಡ್ತಾಳೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಬೇಡ ಉರ್ಮಿಳಾ. ನನಗೂ ಹಾಗೆ ಅನಿಸಿತ್ತು. ಆದರೆ ನನಗೆ ಗೊತ್ತು ಅವಳು ಜೈಲಲ್ಲಿ